ಈಗ ಶುರುವಾಗ್ತಾ ಇರುವಂಥದ್ದು ಪರಾಭವ ನಾಮ ಸಂವತ್ಸರ. ಯುಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ. ಈಗ ದೇವ್ರ ಬಗ್ಗೆ ನಂಬಿಕೆ ಇಲ್ಲದಂಥವ್ರು ಅವ್ರಿಗೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ಅವರಿಗೆ ಊಟ ಅಂದರೆ ಬಹಳ ಪ್ರೀತಿ. ಅವರು ಎಲ್ಲಿವರೆಗೆ ಅಂದರೆ 10 ಜನ ಶಿಷ್ಯಂದಿರು ಕೂತಿದ್ದಾಗ, ಅಂದರೆ ಈ ಜೀವನದ ಗುರಿನೇ ಗೊತ್ತಿಲ್ಲದೆ ಇರುವಂಥವ್ರು ಇರಬಹುದು. ಜೀವನದಲ್ಲಿ ಏನೂ ಪ್ರಾಬ್ಲಮ್ ಬರ್ತಾ ಇಲ್ಲ, ನನ್ನ ಜೀವನ ಸುಮ್ಮನೆ ನಡೀತಾ ಹೋಗ್ತಾ ಇದೆ ಅಂದರೆ ಆ ಜೀವನಕ್ಕೆ ಅರ್ಥವೇ ಇಲ್ಲ. ದೈನಂದಿನ ಜೀವನದಲ್ಲಿ 3 ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು. ನಾನು ಕ್ವಾಲಿಟಿ ಲೈಫ್ ನೀವು ನಿಜಕ್ಕೂ ಲೀಡ್ ಮಾಡಬೇಕು ಅಂತಿದ್ರೆ, ಗುಣಾತ್ಮಕವಾದಂಥ ಜೀವನ ನಿಮ್ಮದಾಗಬೇಕು ಅಂತಿದ್ರೆ 40 ನಿಮಿಷ, ಕನಿಷ್ಠ ಪಕ್ಷ 40 ನಿಮಿಷ ಇದಕ್ಕೆ ಮೀಸಲಿಡಿ. ಸ್ನೇಹಿತರೆ ನಮಸ್ಕಾರ. ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ಮಾನಸ ಸರೋವರ, ನಿಮಗೆಲ್ಲ ಆತ್ಮೀಯ ಸ್ವಾಗತ. ನಾನು ಗೌರಿ ಶಕ್ಕಿ. ಮಾನಸ ಸರೋವರ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಸದ್ಗುರು ಶ್ರೀರಾಮ ಅವರು. ಗುರುಗಳೇ ನಮಸ್ಕಾರ. ನಮಸ್ಕಾರ. ಎಲ್ಲರಿಗೂ ಯುಗಾದಿಯ ಶುಭಾಶಯಗಳು. ನಿಮಗೂ ಕೂಡ ಯುಗಾದಿಯ ಶುಭಾಶಯಗಳು. ಸೊ ಯುಗಾದಿ ಹಬ್ಬ ಅಂದರೆ ನಾವು ಬೇವು ಬೆಲ್ಲ ತಿನ್ನುವಂಥ ಹಬ್ಬ ಅಂತ ನಾವು ಅಂದ್ಕೊಳ್ತೀವಿ. ಮತ್ತು ನಾವು ಬರೀ ಬೆಂಗಳೂರಲ್ಲಿ ನೋಡಿದರೆ, ನಾನು ನೋಡ್ತಾ ಇದ್ದರೆ ನಿನ್ನೆ ಬೇರೆ ಬೇರೆ ಕಡೆ ಏರಿಯಾಗೆ ಹೋದರೆ ಎಲ್ಲ ಕಾರುಗಳ ಮೇಲೂ ಕೂಡ ನೋಡಿ ಧೂಳಿಲ್ಲ, ಹೂವುಗಳು ಬಿದ್ದಿವೆ. ಇವತ್ತು ಎಲ್ಲ ಹೂಗಳು ಉದುರ್ತಾ ಇವೆ. ಮತ್ತು ನಾವು ನಡೀತಾ ಹೋಗ್ಬೇಕಾದ್ರೆ ನಮ್ಮಲ್ಲೂ ಯಾವುದೋ ಒಂದು ಹೂ ಬೀಳ್ತಾ ಇತ್ತು ಅಥವಾ ಎಲೆ ಬೀಳ್ತಾ ಇದೆ. ಏಕೆಂದರೆ ಪ್ರಕೃತಿ ತನ್ನನ್ನು ತಾನು ನವೀಕರಿಸ್ಕೊಳ್ತಾ ಇದೆ. ಸೊ ನೋಡಿ, ಪ್ರಕೃತಿಗೆ ನವೀಕರಣಗೊಳ್ಳುವಂಥ ಒಂದು ಪ್ರತಿ ವರ್ಷ ಬರುತ್ತೆ. ಪ್ರಕೃತಿ ಅದಕ್ಕೆ ಬೇಕೋ ಬೇಡೋ ಗೊತ್ತಿಲ್ಲ, ಬಟ್ ಪ್ರಕೃತಿಗೆ ಕೊಟ್ಟಿದೆ. ಓಕೆ, ಆದರೆ ಮನುಷ್ಯನಿಗೇನು ಅಂತ, ಮನುಷ್ಯ ನವೀಕರಣಗೊಳ್ಳೋದು ಹೇಗೆ? ಇವಾಗ ಯುಗಾದಿ ಬಂತು, ಹೊಸ ವರ್ಷ ಅಂತ ನಾವು ಅನ್ಕೋತೀವಿ. ನಮ್ಮ ಸಂಪ್ರದಾಯದಲ್ಲಿ ಜನವರಿ ಬಂದಾಗ ಕೂಡ ಹೊಸ ವರ್ಷ ಅಂತ ಅನ್ಕೋತೀವಿ, ಪಾರ್ಟಿ ಮಾಡ್ತೀವಿ, ಹ್ಯಾಪಿ ನ್ಯೂ ಇಯರ್ ಅಂತ ಚೀರ್ತೀವಿ. ಅಲ್ಲಿಗೆ ಮತ್ತೆ ಯಥಾ ಪ್ರಕಾರ ಮರುದಿನ ಶುರು ಆಗುತ್ತೆ. ಬಟ್ ಪ್ರಕೃತಿಯೆಲ್ಲ ಹಾಗಲ್ಲ, ಹೊಸದು ಕಾಣುತ್ತೆ. ಓಕೆ, ಅದಕ್ಕೆ ಹೊಸ ಚಿಗುರು ಬರುತ್ತೆ, ಹೊಸ ಹೂ ಬರುತ್ತೆ. ಬಟ್ ಮನುಷ್ಯನಿಗೆ ಯಾಕಿಲ್ಲ ಇದು ಅನ್ನೋದು ನನ್ನ ಪ್ರಶ್ನೆ. ಎಲ್ರಿಗೂ ಕೂಡ, ವಿಶೇಷವಾಗಿ ನಿಮಗೆ ಮತ್ತು ಪ್ರತಿಯೊಬ್ಬರಿಗೂ ಈ ಹೊಸ ಸಂವತ್ಸರ, ಪರಾಭವ ಸಂವತ್ಸರದ ಶುಭಾಶಯಗಳು. ನಮ್ಮದು ಪ್ರತಿ ವರ್ಷಕ್ಕೂ ಒಂದು ಹೆಸರಿದೆ, 60 ಹೆಸರುಗಳಿದೆ. ಈಗ ಕಳೀತಾ ಇರುವಂಥದ್ದು ಹೋಗಿದ್ದು ವಿಶ್ವ ವಸು ಸಂವತ್ಸರ ಅಂತ. ಈಗ ಶುರುವಾಗ್ತಾ ಇರುವಂಥದ್ದು ಪರಾಭವ ನಾಮ ಸಂವತ್ಸರ. ಸಂವತ್ಸರ ಅಂದರೆ ವರ್ಷ ಅಂತ, ನಾಮ ಅಂದರೆ ಹೆಸರು. ಪರಾಭವ ನಾಮ ಸಂವತ್ಸರ. ಪರಾಭವ ಅಂದರೆ ಸೋಲಲ್ವಾ? ಸುಳ್ಳಿಗೆ, ಹಾಗೆ ಮೋಸಕ್ಕೆ, ದ್ರೋಹಕ್ಕೆ ಸೋಲಾಗುವಂಥ ವರ್ಷ ಅಂತ ಭಾವಿಸಿ, ಪ್ರತಿಯೊಬ್ಬರು ಹೀಗೆ ಭಾವಿಸಿ ನಮ್ಮ ಸಲಹೆ. ಯಾಕೆಂದರೆ ಈಗ ಆಲ್ರೆಡಿ ನಾವು ನೋಡ್ತಾ ಇದ್ವು, ಕೆಲವು ಜ್ಯೋತಿಷಿಗಳು ಪರಾಭವ ಅಂದರೆ ವಿಶ್ವಕ್ಕೆ ಅನಾಹುತ ನಡೀತದೆ, ಯುದ್ಧಗಳು ಹೆಚ್ಚಾಗ್ತಿದೆ, ತುಂಬ ಸೋಲುಗಳೇ ಆಗ್ತವೆ ಅಂತ. ಆಗಲಿ, ಸೋಲುಗಳೇ ಆಗಲಿ, ಪರಾಭವವೇ ಆಗಲಿ ಎಲ್ರಿಗೂ. ಯಾರಿಗೆ ಅಂದರೆ, ಯಾರು ಮೋಸ ಮಾಡ್ತಾ ಇದ್ದಾರೆ, ಯಾರು ದ್ರೋಹ ಮಾಡ್ತಾ ಇದ್ದಾರೆ, ಯಾರು ಅನೈತಿಕವಾಗಿ ಬದುಕ್ತಾ ಇದ್ದಾರೆ, ಯಾರು ಕೇವಲ ದ್ರೋಹವನ್ನೇ ಮಾಡಿ ಬದುಕ್ತಾ ಇದ್ದಾರೆ, ಅವರು ಎಲ್ರಿಗೂ ಪರಾಭವವನ್ನೇ ಉಂಟು ಮಾಡುವ ವರ್ಷ ಈ ಪರಾಭವ ನಾಮ ಸಂವತ್ಸರ ಅಂತ. ಆ ಸಂಕಲ್ಪ ನಮಗಾಗಬೇಕು. ನೋಡಿ, ನೀವು ಹೇಳಿದ ಹಾಗೆ ಇದೊಂದು ವಸಂತ ಋತು. ಈಗ ಜನವರಿ ಹೊಸ ವರ್ಷ ಏನಿದೆ, ಅದು ಹೊಸ ವರ್ಷವೇ. ಅದು ಒಂದು ರೀತಿ ವ್ಯಾವಹಾರಿಕವಾಗಿ ನಮಗೆ ಕ್ಯಾಲೆಂಡರ್ ನೋಡಲಿಕ್ಕೆ ಅದೇ ಈಸಿ. ಈಗ ನಾವು ತಿಥಿ, ನಕ್ಷತ್ರ, ಮಾಸಗಳು ಹೆಸರೇನಿದೆ ಅದು ನೆನ್ಪಿಟ್ಕೊಳ್ಳೋದು ಈಗಿನ ಜನಕ್ಕೆ ಕಷ್ಟ ಆಗ್ತಾ ಇದೆ. ನಮ್ಮ ಚಿಕ್ಕ ವಯಸ್ಸಿನಲ್ಲಿದ್ದಾಗ ಪ್ರತಿ ಮಾಸದ ಪಂಚಾಂಗದ ಹೆಸರುಗಳನ್ನು ಹೇಳಿಸ್ತಾ ಇದ್ರು. ಅದು ಮೆದುಳಿಗೂ ಒಳ್ಳೆ ಸರ್ಕಸ್ ಆಗ್ತಾಯಿತ್ತು. ನಮ್ಮ ಸಲಹೆ ಎಲ್ರಿಗೂ ಈ ವರ್ಷದಿಂದನಾದರೂ ನಮ್ಮ ಸನಾತನ ಪರಂಪರೆಯ ಪಂಚಾಂಗ ಏನಿದೆ, ತಿಥಿ ಏನಿದೆ, ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ. ಆದರೆ ವ್ಯಾವಹಾರಿಕವಾಗಿ ಒಂದು ನಮ್ಮ ಎಲ್ರಿಗೂ ಸಹಾಯ ಆಗುವ, ವಿಶ್ವದಾದ್ಯಂತ ಸಹಾಯ ಆಗುವ ಹಾಗೆ ಜನವರಿ ಒಂದು ಹೊಸ ವರ್ಷವೇ ವ್ಯಾವಹಾರಿಕವಾಗಿ. ಇದು ಪರಾಭವ ಸಂವತ್ಸರ ಮತ್ತೆ ಈಗ ಜನವರಿ ಹೇಗೆ ಬರುತ್ತೋ ಹಾಗೆ ಮತ್ತೆ ಬರುತ್ತಾ ಇದು 60 ವರ್ಷಗಳ ನಂತರ ಬರ್ತದೆ. ಮತ್ತೆ 60 ವರ್ಷಗಳ ಕಾಲ ನಮ್ಗೆ ಹೆಸರುಗಳಿದೆ. 60 ಹೆಸರುಗಳಿದೆ. 60 ಹೆಸರುಗಳಿದೆ. ಈಗ ನಾವು 12 ಮಾಸಗಳಿದೆಯೋ, 12 ತಿಂಗಳಿದೆಯೋ, ಆ ಥರ 12 ತಿಂಗಳಿಗೂ ಹೆಸರಿದೆಯಲ್ಲ. ಈಗ ಇದು ಚೈತ್ರ ಮಾಸ ಬರ್ತಾ ಮಾಸಗಳು, ಈಗ ಕಳೆದದ್ದು ಪಾಲ್ಗುಣ ಆಯ್ತು, ಈಗ ಚೈತ್ರ ಬರ್ತಾ ಇದೆ. ಹೀಗೆ ಪ್ರತಿ ತಿಂಗಳಿಗೂ ಒಂದೊಂದು ಹೆಸರಿದೆ. ಹಾಗೆ ಪ್ರತಿ ವರ್ಷಕ್ಕೂ ಒಂದು ಹೆಸರಿದೆ. ಬಟ್ ಅಲ್ಲಿ ಇಲ್ಲ, ಇಂಗ್ಲಿಷ್ನಲ್ಲಿ ಇಲ್ಲ. ಇದು ಒಂದು ಮನುವಿನ ಹೆಸರು ಅಂತಲೂ ಕರೀತಾರೆ. ಎರಡನೇದು ಆದಿತ್ಯನ ಹೆಸರು ಅಂತಲೂ ಕೂಡ ಈ ಸಂವತ್ಸರಗಳನ್ನು ಕರೀತಾರೆ. ಒಂದೊಂದು ವರ್ಷಕ್ಕೂ ಒಂದೊಂದು ಹೆಸರಿದೆ. ಹಾಗಾಗಿ ಅದು ಮಹಾತ್ಮನ ಹೆಸರು, ಅಥವಾ ಮನು ಇರಲಿ, ಆದಿತ್ಯ ಅಂದರೆ ಸೂರ್ಯ ಇರಲಿ, ಇಬ್ಬರಲ್ಲಿ ಒಬ್ಬರ ಹೆಸರು ಅದು. ಒಟ್ಟು ಅದು ಒಳ್ಳೆಯ ಹೆಸರೇ. ಅದು
ಹಾಗಾಗಿ ನೀವು ಅದನ್ನು ತಪ್ಪಾಗಿ ಭಾವಿಸಬೇಡಿ. ಹಾಗೆ ಭಾವಿಸಿದ್ರೆ ಅದೇ ಆಗೋಗ್ತದೆ ಮತ್ತೆ. ಹಾಗೆ ಪ್ರತಿಯೊಬ್ಬರಿಗೂ ಹೇಳೋದು ನೋಡಿ, ಯುಗಾದಿ ಯುಗದ ಆದಿ. ನಮ್ಮ ನಂಬಿಕೆ ಏನು? ವಿಶ್ವ ಸೃಷ್ಟಿಯಾದಂತಹ ಅಥವಾ ಬ್ರಹ್ಮಾಂಡ ಅಥವಾ ಭೂಮಿಯ ಸೃಷ್ಟಿಯಾದಂತಹ ಮೊದಲ ದಿನ ಯುಗದ ಆದಿ ಯುಗಾದಿ ಅನ್ನುವಂಥದ್ದು ನಮ್ಮ ನಂಬಿಕೆ. ಹಾಗಾಗಿ ಈಗ ನೀವು ಜನವರಿಗೆ ನೋಡಿದಾಗ ವರ್ಷದ ಕೊನೆಯ ಹಂತ ಅದು. ಹಾಗಾಗಿ ಎಲೆಗಳೆಲ್ಲ ಬಾಡು ಹೋಗಿ ಬಿದ್ದು ಪ್ರಕೃತಿ ತನ್ನಂತಾನು ಮತ್ತೆ ಸರಿ ಮಾಡಿಕೊಳ್ಳುವಂಥ ಸಮಯ. ಈಗ ಯುಗಾದಿ ಏನಿದೆ ಸರಿ ಮಾಡಿಕೊಂಡು ಶುರು ಆಗುವಂಥ ಸಮಯ. ಚಿಗುರು ಹೊಡೆದಿದೆ, ಭೂಮಿ ಎಲ್ಲಿ ನೋಡಿದರೂ ಹಸಿರು ನಳನಳಿಸ್ತಾ ಇರ್ತದೆ, ಪ್ರಕೃತಿಯೇ ತನ್ನನ್ನು ತಾನು ಪರಿವರ್ತನೆ ಮಾಡಿಕೊಳ್ತದೆ. ಹಾಗೆ ನಿಮ್ಮ ದೇಹದಲ್ಲೂ ಒಂದಷ್ಟು ಪರಿವರ್ತನೆಗಳಾಗ್ತದೆ. ಹೇಗೆ ಎಲೆಗಳು ಉದುರುತ್ತಾ ಇದೆಯೋ ಹಾಗೆ ನಿಮ್ಮ ಸ್ಕಿನ್ ಏನಿದೆ ಆ ಚರ್ಮ, ಹಳೆಯ ಚರ್ಮ ಕೂಡ ಉದುರು ಹೋಗಿ ಹೊಸ ಚರ್ಮ ಬರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ನಾವು ಅಭ್ಯಂಗ ಸ್ನಾನವನ್ನು ಮಾಡ್ತೀವಿ. ಹಳೆಯ ಸ್ಕಿನ್ ಏನಿದೆ ಅದೆಲ್ಲವೂ ಪೂರ್ಣವಾಗಿ ಹೋಗಿ ಹೊಸ ಸ್ಕಿನ್ ಚೆನ್ನಾಗಿ ನಳನಳಿಸ್ಲಿ ಅನ್ನುವ ಒಂದು ಕಾರಣವೂ ಕೂಡ, ಮತ್ತು ಹಳೆಯದೆಲ್ಲ ಕಳೆದು ಹೋಗಲಿ, ಏನೇನು ದೋಷ ಇತ್ತೋ ಅದೆಲ್ಲವೂ ಕಳೆದು ಹೋಗಲಿ ಅಂತ ಕೂಡ ನಾವು ಅಭ್ಯಂಗ ಸ್ನಾನ ಮಾಡಿ ಹೊಸತನವನ್ನು ಸ್ವೀಕಾರ ಮಾಡ್ತೀವಿ. ಪ್ರಕೃತಿಯಲ್ಲಿ ಹೇಗೆ ಪ್ರಕೃತಿ ತನ್ನನ್ನು ತಾನು ಸರಿ ಮಾಡಿಕೊಳ್ಳುತ್ತದೋ ದೇಹ ಕೂಡ ತನ್ನನ್ನು ತಾನು ಸರಿ ಮಾಡಿಕೊಂಡು ಪರಿವರ್ತನೆಯನ್ನು ತರುವಂತಹ ಸಮಯ ಈ ಯುಗಾದಿ. ಹಾಗೆ ಈ ಯುಗಾದಿ ಏನಿದೆ, ನೀವು ಮನಸ್ಸು ಮಾಡಿದರೆ, ನೀವು ಸಂಕಲ್ಪ ಮಾಡಿದರೆ ನೋಡಿ, ಯುಗಾದಿಯ ದಿನ ಒಂದು ವಿಶೇಷ ಏನು ಅಂದರೆ ಪಂಚಾಂಗ ಶ್ರವಣ ಅಂತ ಮಾಡ್ತಾರೆ. ಈ ಪಂಚಾಂಗ ಶ್ರವಣ ಅಂದರೆ ಈ ಇಡೀ ವರ್ಷದಲ್ಲಿ ಯಾವ್ಯಾವ ತಿಂಗಳು ಮಳೆ ಎಷ್ಟಾಗಬಹುದು, ಏನೇನು ಸಮಸ್ಯೆಗಳಾಗಬಹುದು, ಒಂದು ಲೆಕ್ಕಾಚಾರದ ಪ್ರಕಾರ ಅದನ್ನು ರೆಡಿ ಮಾಡಿ ಪಂಚಾಂಗ ಶ್ರವಣ ಮಾಡಿ ಒಂದು ಸಂಕಲ್ಪವನ್ನು ಹೊಸದಾಗಿ ಹೊಸ ವರ್ಷದಲ್ಲಿ ಹೊಸ ಸಂವತ್ಸರದಲ್ಲಿ ಸಂಕಲ್ಪ ಮಾಡ್ತಾರೆ. ಈ ಸಂವತ್ಸರದಲ್ಲಿ ಈ ಪರಿವರ್ತನೆಯ ಪ್ರಕೃತಿಲಿ ಆಗ್ತಾ ಇರುವಂಥ ಈ ಪರಿವರ್ತನೆಯ ಸಂದರ್ಭದಲ್ಲಿ ನೀವು ಸಂಕಲ್ಪ ಪ್ರತಿಯೊಬ್ಬರು ಮಾಡಿ, ನನ್ನ ಜೀವನ ಈ ವರ್ಷ ಈ ರೀತಿಯಾಗಿ ಪರಿವರ್ತನೆಯನ್ನು ಕಾಣಲಿ. ಈ ಹೊಸ ಸಂವತ್ಸರದಲ್ಲಿ ನನ್ನ ಜೀವನದ ಉದ್ದೇಶಗಳು ಏನೇನಿದೆ, ಜಗತ್ತಿನ ಕಲ್ಯಾಣವೂ ಇರಬಹುದು, ನನ್ನ ಕಲ್ಯಾಣವು ಅಂದರೆ ನಮ್ಮೆಲ್ಲರ ಕಲ್ಯಾಣವೂ ಇರಬಹುದು, ಅದು ಏನಾಗಬೇಕು ಹೇಗಾಗಬೇಕು ಅನ್ನೋದನ್ನು ಸಂಕಲ್ಪ ಮಾಡಿ ಖಂಡಿತವಾಗೂ ಅದು ಈಡೇರ್ತದೆ. ಪ್ರಕೃತಿ ಅದಕ್ಕೆ ಸಹಕಾರ ಕೊಡುವಂತಹ ಒಂದು ಅದ್ಭುತವಾದಂಥ ಪರಿವರ್ತನೆಯ ಸಮಯ ಈ ಯುಗಾದಿ ಅಂತ. ಈ ಸಂಕಲ್ಪ ಮಾಡೋದು ಹೇಗೆ ಅಂದರೆ, ನಾ ಹೇಳೋದು ಈಗ ಪಂಚಾಂಗ ಶ್ರವಣ ಮಾಡೋದು, ಪ್ಲ್ಯಾನ್ಗಳು ಮಾಡೋದು ನೀವು ಹೇಳಿದ್ರಿ, ಅಂದರೆ ಏನೆಲ್ಲ ಮಳೆ ಆಗುತ್ತೆ ಅಂತ ಹೇಳಿ. ಈಗ ವೈಯಕ್ತಿಕವಾಗಿ ನಾನು ಹೇಗೆ ಪ್ರಕೃತಿ ನವೀಕರಣಗೊಳ್ಳುತ್ತೋ ಹಾಗೆ ನವೀಕರಣಗೊಳ್ಳೋಕ್ಕೆ ಏನಾದರೂ ಪ್ರೊಸೆಸ್ ಇದೆಯಾ? ನಾನು ಒಬ್ಬನೇ ಇದ್ಕೊಂಡು ನಾನು ಮಾಡುವಂಥದ್ದು ಅಥವಾ ನನ್ನ ಕುಟುಂಬದ ಜೊತೆಗೆ ನಾನು ಮಾಡುವಂಥದ್ದು ಏನಾದರೂ ಸಾಮಾನ್ಯ ಸಂಕಲ್ಪ ಅನ್ನೋದು ಒಂದು 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 ಏನು ಒಂದು ವಿಧಿಯೇ ಇದೆ, ಒಂದು ಪ್ರೋಸೆಸ್ ಇದೆ ಅದಕ್ಕೆ. ಆ ಸಂಕಲ್ಪದಲ್ಲಿ ಮೊದಲು ಹೇಳದೆ ಮಮೋಪಾತ ದುರಿತಕ್ಷಯ ದ್ವಾರ, ನಾನೇನು ಪಾತಕ ಅಥವಾ ಗೊತ್ತಿಲ್ಲದೆ ಏನೇನು ತಪ್ಪುಗಳನ್ನು ಮಾಡಿದೋ ಅದೆಲ್ಲವೂ ಕ್ಷಯ ಆಗಿ ಹೋಗಲಿ ಅಂತ ಹೇಳಿ ಒಂದು ಸ್ಟೆಪ್ ಬೈ ಸ್ಟೆಪ್ ಒಂದು ಸಂಕಲ್ಪ ಇದೆ. ಅದೊಂದು ಫಾರ್ಮೆಟ್ ಸಿಗ್ತದೆ ನಿಮಗೆ, ಇಂಟರ್ನೆಟ್ಟಲ್ಲೂ ಇವಾಗ ಸಿಗ್ತವೆ. ಅದೆಲ್ಲವನ್ನು ಹೇಳಿಕೊಂಡು ಭಗವಂತನ ಪ್ರೀತ್ಯರ್ಥವಾಗಿ ಈ ಕಾರಣದಿಂದಾಗಿ ಈ ವರ್ಷ ಇಷ್ಟೆಲ್ಲ ಒಳ್ಳೆಯ ಕೆಲಸಗಳನ್ನು ನಾನು ಮಾಡಬೇಕು ಅಂತಿದ್ದೀನಿ, ಇಂಥ ಊರಿನವನಾದ, ಇಂಥ ಗೋತ್ರದಾದ, ಇಂಥ ಹೆಸರಿನವನಾದ, ಇಂಥ ಮನೆತನದವನಾದ ನಾನು ಈ ವರ್ಷ ಹೀಗೆ ನನ್ನ ಜೀವನ ಸಾಗಲಿ ಅಂತ ಈ ಕಾರಣಕ್ಕಾಗಿ ಸಂಕಲ್ಪ ಮಾಡ್ತಾ ಇದ್ದೀನಿ ಅಂತ ಒಂದು ಸಂಕಲ್ಪ ಮಾಡಿ ನಿಮ್ಮ ಜೀವನ ಶುರು ಮಾಡಬಹುದು. ಸಾಮಾನ್ಯ ದೇವಸ್ಥಾನಗಳಲ್ಲಿ ಈ ಸಂಕಲ್ಪವನ್ನು ಮಾಡಿಸ್ತಾರೆ. ನಮ್ಮ ವಿಶೇಷವಾಗಿ ನಮ್ಮ ಮನೋಶಕ್ತಿ ಕಾರ್ಯಾಗಾರ ಆದಾಗಲೂ ಕೂಡ ಈ ಸಂಕಲ್ಪ ಮಾಡುವ ಕ್ರಮ ಮತ್ತು ಸಂಕಲ್ಪ ಮಾಡ್ಕೋಬೇಕಾದ್ರೂ ನಿಮ್ಮ ಮನಸ್ಥಿತಿ ಹೇಗಿರಬೇಕು, ಹೇಗೆ ಗುರಿ ನಿರ್ಣಯವನ್ನು ಮಾಡಬೇಕು, ನಿಮ್ಮ ಜ್ಞಾನಶಕ್ತಿಯನ್ನು ಹೇಗೆ ಬೆಳೆಸ್ಕೋಬೇಕು, ನಿಮ್ಮ ವಿಲ್ ಪವರನ್ನು ಹೇಗೆ ಬೆಳೆಸ್ಕೋಬೇಕು ಅನ್ನೋದನ್ನು ನಾವು ಹಿಂದೆನೂ 2-3 ವರ್ಕ್ಶಾಪ್, ವಿಶೇಷವಾಗಿ ಕಳೆದ ವರ್ಷ 5 ವರ್ಕ್ಶಾಪಲ್ಲೂ ಒಂದು 4-5 ಸಾವಿರ ಜನಕ್ಕೆ ನಾವು ವಿವರವಾಗಿ ಹೇಳಿದ್ದೀವಿ. ಸಾಧ್ಯ ಆದರೆ ಅದನ್ನು ಯಾರ್ಯಾರಿಗೆ ಗೊತ್ತು ಅದನ್ನು ಪಾಲಿಸಿ, ಗೊತ್ತಿಲ್ಲದೆ ಇದ್ದರೆ ದೇವಸ್ಥಾನಗಳಲ್ಲಿ ಸಂಕಲ್ಪವನ್ನು ಮಾಡ್ತಾರೆ. ಆ ಸಂಕಲ್ಪವನ್ನು ಮಾಡಿ ನಿಮ್ಮ ಖಂಡಿತವಾಗಿಯೂ ನೋಡಿ, ಯುಗಾದಿ ಅನ್ನೋದು ಒಂದು ಅದ್ಭುತವಾದ ಪರಿವರ್ತನೆಯ ಸಮಯ. ಹೇಗೆ ಬೆಳಗ್ಗೆ ಎದ್ದ ತಕ್ಷಣ ಒಂದು ಫ್ರೆಶ್ ಆಗಿರ್ತದೋ ನಮ್ಮ ಮನಸ್ಸು, ಸಂಜೆ ಆದ ತಕ್ಷಣ ಹೇಗೆ ನಮ್ಮ ಮನಸ್ಸು ಮುಖ ತೊಳೆದ ತಕ್ಷಣ ಫ್ರೆಶ್ ಆಗ್ತದೋ, ಈ ಯುಗದ ಆದಿ ಏನಿದೆ ನಿಮ್ಮ ಜೀವನದ ಪರಿವರ್ತನೆಯನ್ನು ತಂದು ಕೊಡಬಲ್ಲಂಥ ಸಾಮರ್ಥ್ಯ ಇರುವಂತಹ ದಿನ. ಆ ದಿನದಲ್ಲಿ ಜೂಜಾಡ್ತಾ, ಬೇಡದನ್ನು ತಿಂತ, ಬೇಡದನ್ನು ಮಾಡ್ತಾ ಕಳಿಬೇಡಿ. ತುಂಬ ಭಗವಂತನಿಗೆ ಅಥವಾ ಪ್ರಕೃತಿಗೆ ಪ್ರಿಯವಾದಂತಹ ಕಾರ್ಯದಲ್ಲಿ ತೊಡಗಿ, ಸಂಕಲ್ಪ ಮಾಡಿಬಿಟ್ಟು ಆ ಪ್ರಿಯವಾದ ಕಾರ್ಯದಲ್ಲಿ ತೊಡಗಿ, ಖಂಡಿತವಾಗಿ ಪ್ರಕೃತಿ ನಿಮಗೆ ಸಹಕಾರ ಕೊಡ್ತದೆ. ನಿಮ್ಮ ಜೀವನ ಈ ವರ್ಷ ಬದಲಾಗ್ತದೆ. ಸೋಲೆಗಳಿಗೆ ಪರಾಭವಕ್ಕೆ ಪರಾಭವವನ್ನು ಕೊಡುವಂತಹ ಈ ಸಂವತ್ಸರವನ್ನು ನಿಮಗಾಗಿ ಬದಲಾಯಿಸ್ಕೊಳ್ಳಿ, ನಿಮಗೆ ತಕ್ಕಂತೆ ಬದಲಾಯಿಸ್ಕೊಳ್ಳಿ ಅನ್ನೋದು ನಮ್ಮ ಸಲಹೆ. ಭಾಳ ವಂಡರ್ಫುಲ್ಲಾಗಿ ಹೇಳಿದರೆ. ನಾನು ಒಂದು ಸಲ
ರಮೇಶ್ ಅರವಿಂದ್ ಅವ್ರ ಜೊತೆ ಮಾತಾಡ್ತಿರ್ಬೇಕಾದ್ರೆ ಅವರು ಒಂದು ಮಾತನ್ನು ಹೇಳಿದ್ರು. ಆ ವಿಡಿಯೋ ಲಿಂಕ್ ಕೂಡ ನಾನು ಹಾಕ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಆಸಕ್ತರು ನೋಡಿ. ಅವರು ತಮ್ಮ ಜೀವನ ಬದಲಾಯಿಸಿದಂಥ ಒಂದಷ್ಟು ವಿಚಾರಗಳನ್ನ ಕೇಳಿ ಅಂತಂದಾಗ ಅವ್ರು ಹೇಳಿದರು. ಅವ್ರೇನು ಹೇಳಿದ್ರು ಅಂದರೆ, ನೋಡಿ ಇವತ್ತಿದೆಯಲ್ಲ ಇದು ಮೊದಲ ದಿನ. ಯಾವುದರ ಮೊದಲ ದಿನ ಅಂದರೆ, ಇನ್ನು ಮುಂದೆ ನಿನ್ನ ಜೀವನ ಏನಿದೆಯಲ್ಲೋ ಆ ಎಲ್ಲ ಜೀವನಗಳಿಗೆ ಇದೇ ಫಸ್ಟ್ ಡೇ. ಸೊ ಫಸ್ಟ್ ಅಂದಾಗ ನಮಗೊಂದು ಉತ್ಸಾಹ ಇರುತ್ತಲ್ವ. ಸೊ ಆ ಉತ್ಸಾಹ ತೆಗೆದುಕೊಳ್ಳೋಕ್ಕೆ ಅಥವಾ ಹೊಸದಾಗಿ ಶುರು ಮಾಡ್ಕೊಳ್ಳೋಕ್ಕೆ ಇದೇ ಅಂದರೆ ದಿಸ್ ಫಸ್ಟ್ ಡೇ ಆಫ್ ರೆಸ್ಟ್ ಆಫ್ ಯುವರ್ ಲೈಫ್ ಅಲ್ವಾ. ಎಷ್ಟೊಂದು ಚೆನ್ನಾಗಿ ಅವ್ರಿಗೂ ಇಷ್ಟ ಆಯಿತು, ನನಗೂ ಕೂಡ ತುಂಬ ಇಷ್ಟ ಆಯಿತು. ಅಂದರೆ ಹೊಸದು ಅನ್ನೋದಿದೆಯಲ್ಲ, ಓಕೆ. ಅಂದರೆ ನಮಗೆ ನಾವು ಯೂಶ್ವಲಿ ಏನಾಗುತ್ತೆ ಅಂತಂದರೆ, ಹೊಸದು ಶುರು ಮಾಡೋಕ್ಕೆ ನಾವು ಯಾಕೆ ಹಿಂಜರಿತೀವಿ ಅಥವಾ ಮಾಡೋಕ್ಕಾಗಲ್ಲ ಅಂದರೆ, ನಾವು ಹಳೆದಕ್ಕೆ ಅಂಟ್ಕೊಂಡಿರ್ತೀವಿ. ಸೊ ಇವ್ರ ಜೊತೆಗೆ ನಾನು ಹೊಸದಾಗಿ ರಿಲೇಷನ್ಶಿಪ್ ಶುರು ಮಾಡ್ಬೇಕಂದ್ರೆ ಇವ್ರು ಹಂಗೆ ಮಾಡಿದ್ರಲ್ಲ ನನಗೆ ಇದು. ಸೊ ಈ ಥರದ್ದಿರ್ತವೆ. ನಾನೊಂದು ಹೊಸದಾಗಿ ಯೋಜನೆ ಮಾಡಬೇಕಂದ್ರೆ ಹಳೆ ಯೋಜನೆಲ್ಲ ನಾನು ಅಷ್ಟೊಂದು ಸಕ್ಸಸ್ಫುಲ್ ಆಗಲಿಲ್ಲವಲ್ಲ, ಅಥವಾ ನಾನು ಸೋಲ್ತ್ನಲ್ಲ ನಾನು. ಈ ಒಂದು ಕ್ಲಿಂಜಿಂಗ್ ಇರ್ತಾವಲ್ವ, ಕ್ಲಿಂಗ್ ಅಂದರೆ ಅಂಟುಕೊಂಡು ಜೋತ್ಕೊಂಡು ಬಿದ್ದಿರ್ತೀವಲ್ವ, ಇದರಿಂದ ಮುಕ್ತಿ ಪಡೆಯೋದು ಹೇಗೆ, ಇದರಿಂದ ಹೊರಗಡೆ ಬರೋದು ಹೇಗೆ? ನೋಡಿ, ನಾವು ಒಂದು ಕಡೆ ಶರಣಾಗೋದು. ಈಗ ಹಳೆಯದು ಹಿಂಗೆಲ್ಲ ಆಗೋಯ್ತು ನನ್ನ ಜೀವನದಲ್ಲಿ, ನಾವೇನು ಮಾಡ್ತೀವಿ, ಭಗವಂತನ ಪಾದಕ್ಕೆ ಎಲ್ಲವನ್ನು ಅರ್ಪಿಸ್ಬೋದು. ಏನೋ ನಮಗೊಂದು ಡಿಪೆಂಡ್ ಆಗಿದೆಯೋ ಮನುಷ್ಯ ಆದಮೇಲೆ, ಒಂದು ಮೆಟೀರಿಯಲಿಸ್ಟಿಕ್ ಲೈಫಲ್ಲಿ ನಾವು ಬದುಕ್ತಾ ಇದ್ದಾಗ ಯಾವುದೋ ಒಂದು ವಸ್ತುವಿನ ಮೇಲೆ ಅಥವಾ ಒಬ್ಬರ ಮೇಲೆ ಡಿಪೆಂಡ್ ಆಗಬೇಕು ಕೆಲವು ಸಾರಿ. ಹಾಗಾಗಿ ಒಂದು ಭಗವಂತನಲ್ಲಿ ಶರಣಾಗಿ, ಹಿಂದಿನ ಈ ಸಂವತ್ಸರ ನಾನು ವಿಫಲತೆಯನ್ನು ಕಂಡೆ, ಈ ಸಮಸ್ಯೆಗಳಾಯಿತು, ಅದೆಲ್ಲವನ್ನು ನಿನಗೆ ಅರ್ಪಿಸ್ಬಿಡ್ತಾ ಇದ್ದೀನಿ. ನನಗೆ ಈ ವರ್ಷ, ಈ ಸಂವತ್ಸರ, ಅದಕ್ಕೆ ಹೇಳಿದ್ದು, ಆ ಸಂಕಲ್ಪ ಮಾಡಬೇಕಾದ್ರೆ ಹಳೆಯದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಹಿಂದೆ ಹೀಗೆ ಮಾಡಿದ್ದೆ, ಹಿಂಗೆ ಇಂಥವ್ರಿಗೆ ಮೋಸ ಮಾಡಿದೆ, ಹಿಂದೆ ನಾನು ಇಂಥ ಪಾಪ ಕೆಲಸ ಮಾಡಿದೆ, ಅಯ್ಯೋ ಒಳ್ಳೇದಾಯಿತು, ನಿನಗದು ರಿಯಲೈಸ್ ಆಯ್ತಲ್ಲ, ಹಿಂದೆ ಇಂಥ ತಪ್ಪು ಮಾಡಿದ್ದೆ ಅಂತ ಆದರೂ ಗೊತ್ತಾಯ್ತಲ್ಲ, ಪುಣ್ಯ. ಕೆಲವ್ರಿಗೆ ಗೊತ್ತೇ ಆಗಲ್ಲ, ನಾನು ಮಾಡಿದ್ದೇ ಸರಿ, ನಾನು ಬದುಕಿದ್ದೇ ಸರಿ, ನಾನು ಏನೇನು ಕೆಲಸ ಮಾಡಿದ್ದೀನಿ ಅದೆಲ್ಲ ಸರಿ ಇತ್ತು, ಜಗತ್ತೇ ಸರಿ ಇಲ್ಲ ಅನ್ನೋರು ಇದ್ದಾರೆ, ಜೊತೆಲಿ ಇದ್ದವರೇ ಸರಿ ಇಲ್ಲ ಅನ್ನೋದು ಇದ್ದಾರೆ. ಆದರೆ ನಿಮಗೆ ಗೊತ್ತಾಯ್ತಲ್ಲ, ನಾನು ಇಲ್ಲಿವರೆಗೆ ತಪ್ಪು ಮಾಡಿದೆ, ನಾನು ಸೋತಿದ್ದೀನಿ ಅನ್ನೋದಾದರೂ ನಿಮಗೆ ರಿಯಲೈಸ್ ಆಯ್ತಲ್ಲ, ಈಗ ಅದನ್ನು ಬಿಟ್ಟು ಹಾಕಿ. ಈ ಸಂವತ್ಸರ, ಈ ಹೊಸ ಸಂವತ್ಸರದಲ್ಲಿ ನಿಮ್ಮ ಸಂಕಲ್ಪ, ನಾನು ಈ ವರ್ಷ ಗೆಲ್ತೀನಿ, ಈ ವರ್ಷ ಸಾಧಿಸ್ತೀನಿ, ಈ ವರ್ಷ ನಾನು ಏನು ಗಳಿಸಬೇಕಾಗಿತ್ತೋ, ಯಾವ ಗುರಿಯನ್ನು ಮುಟ್ಟಬೇಕಾಗಿತ್ತೋ ಮುಟ್ಟುತ್ತೀನಿ ಅನ್ನುವಂಥ ಪೂರ್ಣ ಮನಸ್ಸಿನೊಂದಿಗೆ ಸಂಕಲ್ಪ ಮಾಡಿ ಭಗವಂತ ಖಂಡಿತವಾಗಿ ದಾರಿ ತೋರಿಸ್ತಾನೆ. ಭಾಳ ಚೆನ್ನಾಗಿ. ನಾವು ಎಷ್ಟು ಸೋಲು ಕಂಡಿದ್ದೀವಿ, ಎಷ್ಟು ವಿಫಲತೆಯನ್ನು ಕಂಡಿದ್ದೀವಿ, ಮತ್ತು ಎಷ್ಟು ಜನ ಇವತ್ತು ಯಶಸ್ವಿ ಉದ್ದಿಮೆದಾರರು ಇದ್ದಾರೋ ಅವರೆಲ್ಲರೂ ವಿಫಲತೆಯನ್ನು ಕಂಡವರೇ. ಹಾಗೆ ವಿಫಲತೆಯನ್ನು ಕಂಡು ಪಾಠ ಕಲಿತು ಹೀಗೆ ಮಾಡಿದರೆ ಹಿಂಗೆ ಆಯಿತು, ಇಲ್ಲ ಹೀಗೆ ಮಾಡಬೇಕು, ನಾನು ಗೆಲ್ತೀನಿ, ಖಂಡಿತ ಗೆಲ್ತಾರೆ. ಇವತ್ತು ಯಾರ್ಯಾರು ಯಶಸ್ವಿ ಉದ್ದಿಮೆದಾರರಿದ್ದಾರೋ ಅವರು ವಿಫಲತೆಯನ್ನು ಕಂಡು ಯಶಸ್ಸನ್ನು ಕಂಡವರೇ. ವಿಫಲತೆಯನ್ನು ಕಾಣದೆ ಯಶಸ್ಸು ಕಂಡಾಗ ಸೋತ್ರೆ ಮತ್ತೆ ಕಷ್ಟ. ಆದರೆ ವಿಫಲತೆಯನ್ನು ಕಂಡು ಯಶಸ್ಸನ್ನು ಕಾಣ್ತಾರಲ್ಲ, ಅವನು ಯಾವತ್ತೂ ಸೋಲಲ್ಲ. ಅವನು ಧೈರ್ಯವಾಗಿ ಮುನ್ನುಗ್ಗೋದನ್ನು ಕಲ್ತಿರ್ತಾನೆ, ಎಲ್ಲವನ್ನು ಚಾಲೆಂಜಾಗಿ ಸ್ವೀಕಾರ ಮಾಡಿ ನಿಭಾಯಿಸೋದನ್ನು ಕಲಿತಾನೆ. ಅವನು ಮಾತ್ರ ಯಶಸ್ವಿ ವ್ಯಕ್ತಿಯಾಗಿ ಬೆಳೀಲಿಕ್ಕೆ ಸಾಧ್ಯ ಆಗ್ತದೆ. ಹಾಗೆ ವಿಫಲರಾಗಿದ್ದೀರಾ, ಭಾಳ ಒಳ್ಳೆಯದಾಯಿತು, ಇನ್ನು ಮುಂದೆ ನೀವು ಯಶಸ್ವಿ ವ್ಯಕ್ತಿಗಳಾಗ್ತೀರಿ. ಅದು ಸಂಬಂಧಗಳಲ್ಲಿ ವಿಫಲತೆ ಇರ್ಬೋದು, ಅದು ನಿಮ್ಮ ಹಣಕಾಸು ವಿಚಾರದಲ್ಲಿ ವಿಫಲತೆ ಇರ್ಬೋದು, ನಿಮ್ಮ ಉದ್ಯೋಗದಲ್ಲಿ ವಿಫಲತೆ ಇರ್ಬೋದು, ನಿಮ್ಮ ಬಿಸ್ನೆಸ್ಸಲ್ಲಿ ವಿಫಲತೆ ಇರ್ಬೋದು, ಅಥವಾ ಯಾವುದೊಂದು ದುಶ್ಚಟವನ್ನು ಬಿಡುವಲ್ಲಿ ವಿಫಲತೆ ಇರ್ಬೋದು. ಹೀಗೆ ಸಾಕಷ್ಟು ವಿಫಲತೆಗಳನ್ನ ನಾವು ನೋಡ್ತೀವಿ. ಈ ಎಲ್ಲ ವಿಫಲತೆಗಳಿಂದ ಹೊರಗಡೆ ಬರೋಕ್ಕೆ ದಾರಿ ಇದೆ ಅನ್ನೋ ಮಾತನ್ನು ವಿಶೇಷವಾಗಿ ನಿಮ್ಮ ಆರೋಗ್ಯದ ಕಡೆ ಅಂತೂ ಎಲ್ಲರೂ ಪ್ರತಿಯೊಬ್ಬರು ಗಮನ ಕೊಡಿ ಈ ಸಂವತ್ಸರದಲ್ಲಿ. ಆರೋಗ್ಯ ಎಲ್ಲಕ್ಕಿಂತ ಮುಖ್ಯ. ಅದು ನಾವು ಅದನ್ನು ತುಂಬ ನೆಗ್ಲೆಕ್ಟ್ ಮಾಡುವಂಥದ್ದು ಮತ್ತು ತುಂಬ ಮುಖ್ಯ ನಮ್ಮ ಜೀವನದಲ್ಲಿ ಯಾವುದಂದ್ರೆ ಅದು ಆರೋಗ್ಯನೇ. ಗುರುಗಳೇ, ಇನ್ನೊಂದಾಗಿ ಫೈನಲ್ ಆಗಿ ನಾನೇನು ಕೇಳೋಕ್ಕೆ ಇಷ್ಟಪಡ್ತೀನಿ, ಈ ಹೊಸ ವರ್ಷದಂದು ನಾವು ಮಾಡಬೇಕಾದ ಕರ್ತವ್ಯಗಳನ್ನ ನಾವು ಮಾಡ್ತಾ ಹೋಗೋಣ ಹೊಸ ಉತ್ಸಾಹದಲ್ಲಿ. ಆದರೆ ಒಂದಷ್ಟು ಸೂತ್ರಗಳನ್ನ ನೀವೇನಾದರೂ, ಒಂದು ಫಾರ್ಮುಲಾಸ್, ಒಂದಷ್ಟು ಮಂತ್ರಗಳು, ಜಪಗಳು, ಯೋಗಗಳು, ಪ್ರಾಣಾಯಾಮಗಳು, ಒಂದು ಸಣ್ಣದಾಗಿ ಇಲ್ಲಿಂದ ನೀವು ಶುರು ಮಾಡಿ ಅನ್ನೋದಾದರೆ, ಅಥವಾ ನಿಮ್ಮ ಉದಾಹರಣೆಗೆ ಬೆಳಗ್ಗೆ ಬೇಗ ಏಳಿ ಅಂತ ಇರ್ಬೋದು. ಓಕೆ, ನಾನು ಹೇಳಕ್ಕೆ ಟ್ರೈ ಮಾಡ್ತೀನಿ ಅದು. ಸೊ ನಮ್ಮ ನ್ಯೂಸ್ ಚಾನಲ್ಗಳಲ್ಲಿ ಕೆಲಸ ಮಾಡಿ ನಮಗೆ 11 ಗಂಟೆಗೆ ದಿನ ಮುಗಿಯುತ್ತೆ, ಮತ್ತು ಯಾಕಂದರೆ ಪ್ರತಿದಿನ 11 ಗಂಟೆಗೆ ಕೆಲಸ ಮುಗಿಯೋದು ನಮ್ಮದು. ಹಿಂಗಾಗಿ ಅದರಿಂದ ಇನ್ನೂ ಹೊರಗಡೆ ಬರೋಕ್ಕಾಗಿಲ್ಲ ನನಗೂ ಕೂಡ. ಬಟ್ ಆದರೂ ನೀವು ಹೇಳಿದ ಮೇಲೆ ಅಂದರೆ ಆ ಥರದ ಒಂದಷ್ಟು ಸೂತ್ರಗಳೇನಾದರೂ ಹೇಳ್ಬೋದಾ ನಮ್ಮಂಥ ಸಾಮಾನ್ಯರಿಗೆ? ನೋಡಿ, ನಾನು ಪ್ರತಿಯೊಬ್ಬರಿಗೂ ಹೇಳೋದು, ನಿಮ್ಮ ಜೀವನದಲ್ಲಿ 3 ಇರಲೇಬೇಕು. ಈ 3 ಇದ್ದರೆ ವಿಫಲರಾಗಲ್ವಾ, ಆಗ್ತೀರಿ. ಸೋಲ್ ಕಾಣಲ್ವಾ, ಕಾಣ್ತೀರಿ. ಸಮಸ್ಯೆಗಳು ಜೀವನದಲ್ಲಿ ಬರಲು ಬರ್ತದೆ, ಆದರೆ ಮತ್ತೆ ಪುಟಿದು ಹೇಳೋದಕ್ಕೆ ಈ 3 ನಿಮಗೆ ಸಹಾಯ ಮಾಡ್ತದೆ. ನಮ್ಮ ಜೀವನದಲ್ಲೂ ಅದಾಗಿರೋದ್ರಿಂದ ಹೇಳ್ತೀನಿ. 1, ಒಬ್ಬ ಗುರು ನಿಮ್ಮ ಜೀವನದಲ್ಲಿ. 2ನೇದು ಒಂದು ಇಷ್ಟ ದೈವ. ನಾನು ಹೇಳಿದಾಗ ಒಂದ್ರ ಮೇಲೆ ಡಿಪೆಂಡ್ ಆಗಬೇಕು ನಾವು, ಹಾಗಾಗಿ ಒಂದು ಇಷ್ಟ ದೈವ.
ಯಾವ ದೇವರು ಇಷ್ಟ ನಿಮಗೆ? ಗಣೇಶ ಇಷ್ಟನಾ, ಶಿವ ಇಷ್ಟನಾ, ವಿಷ್ಣು ಇಷ್ಟನಾ, ಹನುಮಂತ ಇಷ್ಟನಾ? ಯಾರೋ ಒಬ್ಬ ಇಷ್ಟ ದೈವ. ಮೂರನೇದು, ನಿಮ್ಮ ಸಾಧನೆಗೆ ಏನು ಬೇಕಾಗಿದೆ ಅದರ ಗುರಿ. ಈ ಮೂರು ನಿಮ್ಮ ಜೀವನದಲ್ಲಿ ಇರಬೇಕು ಅಂತ. ಈ ಸಂವತ್ಸರದಲ್ಲಂತೂ ಒಬ್ಬ ಸರಿಯಾದ ಗುರುವನ್ನು ಆಯ್ಕೆ ಮಾಡ್ಕೊಳ್ಳಿ, ಸಹಾಯ ಆಗ್ತದೆ ನಿಮ್ಮ ಜೀವನಕ್ಕೆ. ಒಬ್ಬ ಇಷ್ಟ ದೇವರನ್ನು ಸ್ವೀಕಾರ ಮಾಡಿ, ಮನಸ್ಸಿನಲ್ಲಿ ನಿಮ್ಮ ಹೃದಯದಲ್ಲಿ ಗಟ್ಟಿಯಾಗಿ ಇಟ್ಕೊಳ್ಳಿ ಆ ಇಷ್ಟ ದೈವವನ್ನು. ಮೂರನೇದು, ನಿಮ್ಮ ಜೀವನದಲ್ಲಿ ಇದನ್ನು ಸಾಧಿಸಲೇಬೇಕು ಅಂತ ಏನಿದೆ ಅದು ಸಾಧಿಸದೆ ಸತ್ತರೆ ನೀವು ಬದುಕಿಗೆ ವ್ಯರ್ಥ. ಹಾಗಾಗಿ ನಿಮಗೇನು ಸಾಧಿಸಬೇಕು ಅಂತಿದ್ದೀರಿ ಅದ ಕಡೆಗೆ ಹೆಜ್ಜೆ ಇಡೋಕ್ಕೆ ಶುರು ಮಾಡಿ. ಅಲ್ಲಿ ಸಾಧಿಸ್ತಿರೋ, ವಿಫಲರಾಗ್ತಿರೋ, ಅದು ಕೈಗೆ ಸಿಗ್ತದೋ ಸಿಗಲೋ ಅದ್ರ ಬಗ್ಗೆ. ಕರ್ಮಣ್ಯೇವ ಅಧಿಕಾರಸ್ತೆ ಮಾಫಲೇಶ ಕದಾಚನ ಅಂತ ಏನು ಭಗವದ್ಗೀತೆಯಲ್ಲಿ ಕೃಷ್ಣ ಹೇಳಿಬಿಟ್ಟಿದ್ದಾರೆ. ಕರ್ಮ ಮಾಡೋಕ್ಕಷ್ಟೇ ನಿನಗೆ ಅಧಿಕಾರ, ಅದರ ಬಗ್ಗೆ ಫಲದ ಬಗ್ಗೆ ನೀನು ತಲೆ ಕೆಡಿಸ್ಕೊಡ್ಬೇಡ ಅಂತ. ಅದು ಯಶಸ್ವಿ ಆಗ್ತಿರೋ ಬಿಡ್ತಿರೋ, ಆದರೆ ಯಶಸ್ವಿ ಆಗ್ತೀನಿ, ಆ ಗುರಿಯನ್ನು ಮುಟ್ತೀನಿ ಅನ್ನುವಂಥ ಮನಸ್ಥಿತಿಯೊಂದಿಗೆ ಆ ಗುರಿಯ ಕಡೆಗೆ ನೀವು ಹೋಗೋದಕ್ಕೆ ಶುರು ಮಾಡಿ. ತುಂಬ ಜನ ಹೇಳೋದು, ನಾನು ಗುರು ಇದೆ, ಇಷ್ಟ ದೇವ್ರು ಇಟ್ಕೊಂಡಿದ್ದೀನಿ, ಆದರೂ ನಂಗೆ ಜೀವನ ಸಮಸ್ಯೆ, ನಾನು ನಿತ್ಯ ಸಾಧನೆ ಮಾಡ್ತೀನಿ, ಸಮಸ್ಯೆ. ಅರೆ ಸಮಸ್ಯೆ ಎಲ್ರಿಗೂ ಬರ್ತದ್ರಿ, ಯಾರಿಗೆ ಬರದೇ ಇರೋಕ್ಕೆ ಸಾಧ್ಯವೇ ಇಲ್ಲ. ಯಾಕೆಂದರೆ ಆ ಸಮಸ್ಯೆಗಳು ಬಂದಾಗಲೇ ನಿಮ್ಮ ಜೀವನದಲ್ಲಿ ಪಾಠಗಳನ್ನು ಕಲೀಲಿಕ್ಕೆ ಸಾಧ್ಯ ಆಗೋದು. ನಿಮ್ಮ ಜೀವನ ಉನ್ನತ ಮಟ್ಟಕ್ಕೆ ಏರಿಸ್ಕೊಳ್ಳೋಕ್ಕೆ ಸಾಧ್ಯ ಆಗೋದೇ ನಿಮಗೇನೋ ಪ್ರಾಬ್ಲಮ್ಸ್ ಅಥವಾ ಏನೋ ಅಡ್ಡಿಗಳು ಬಂದಾಗ. ನೀವು ಯೋಚನೆ ಮಾಡಿ, ಜೀವನದಲ್ಲಿ ಏನೂ ಪ್ರಾಬ್ಲಮ್ ಬರ್ತಾ ಇಲ್ಲ, ನನ್ನ ಜೀವನ ಸುಮ್ಮನೆ ನಡೀತಾ ಹೋಗ್ತಾ ಇದೆ ಅಂದರೆ ಆ ಜೀವನಕ್ಕೆ ಅರ್ಥವೇ ಇಲ್ಲ. ನಿಮ್ಮ ಬಯೋಗ್ರಫಿ ಬರ್ಕೋಬೇಕಾದ್ರೆ ನೀವೇ ಯೋಚನೆ ಮಾಡಿ, ಹುಟ್ಟಿದೆ, ಇಷ್ಟು ಆಸ್ತಿ ಇತ್ತು, ಪ್ರತಿನಿತ್ಯ ಎದ್ದೆ, ತಿಂಡಿ ತಿಂದೆ, ಊಟ ಮಾಡಿದೆ, ನನ್ನ ಕೆಲಸ ಆರಾಮಾಗಿ ನಡೀತಾ ಇತ್ತು, ಏನೂ ಪ್ರಾಬ್ಲಮ್ ಇಲ್ಲ, ಅದ್ಭುತವಾಗಿ ನನ್ನ ಜೀವನ ಇದೆ ಅಂತ ಬರೆದ್ರೆ ಯಾರು ಓದ್ತಾರೆ? ನಿಮ್ಮದೇ ಬಯೋಗ್ರಫಿ ನೀವೇ ಓದಲ್ಲ. ಆ ಜೀವನದಲ್ಲಿ ಒಂದು ಥ್ರಿಲ್ ಇರಬೇಕು. ಈ ಕೆಲಸ ಮಾಡಿದೆ, ಹೇಗೆ ಎದುರಿಸ್ತೆ, ಇಂತಿಂಥ ಸಮಸ್ಯೆಗಳು ನನ್ನ ಜೀವನದಲ್ಲಿ ಬಂತು, ಅದನ್ನು ಹೇಗೆ ಎದುರಿಸ್ತೆ ಅಂದಾಗ ಮಾತ್ರ ಆ ಪುಸ್ತಕಗಳನ್ನು ಓದಲಿಕ್ಕೆ ಸಾಧ್ಯ ಆಗೋದು. ಅಂದರೆ ಅದರಲ್ಲಿ ಏನು ನವರಸಗಳು ಅಂತ ಹೇಳ್ತಾರಲ್ಲ, ಆ ನವರಸಗಳು ಇದ್ದರೆ ಮಾತ್ರ ಆ ಪುಸ್ತಕ ಓದೋಕ್ಕೆ ಸಾಧ್ಯ ಆಗೋದು. ಅಟ್ಲೀಸ್ಟ್ ಅದರಲ್ಲೊಂದು ಹೋರಾಟ ಇಲ್ಲದೆ ಹೋದರೆ, ಅದರಲ್ಲೊಂದು ವಿಫಲತೆ, ಅದನ್ನು ಹೇಗೆ ಗೆದ್ದೆ ಅನ್ನೋದು ಇಲ್ಲದೆ ಹೋದರೆ ಆ ಪುಸ್ತಕಕ್ಕೆ ಸೇಲೇ ಆಗಿಲ್ಲ ಅದು ಅಲ್ವಾ? ಹಾಗೆ ನಿಮ್ಮ ಜೀವನಕ್ಕೊಂದು ಬೆಲೆ ಬರೋದು ಯಾವಾಗ, ನಿಮ್ಮ ಜೀವನಕ್ಕೊಂದು ಮೌಲ್ಯ ಬರೋದು ಯಾವಾಗ ಅಂದರೆ ನೀವು ಎಲ್ಲ ಏರಿಳಿತಗಳನ್ನು ನೋಡಿದಾಗ ಮಾತ್ರ. ಒಂದು ಏಜ್ ಆಗಿ ನಿಲ್ತು ನೋಡ್ತಿರಲ್ಲ, ಸಿಂಹಾವಲೋಕನ ಅಂತ ನಮ್ಮ ಹಿರಿಯರು ಹೇಳೋರು, ಹಿಂದೆ ಸಿಂಹ ತಿರುಗಿ ನಡೆದು ಬಂದ ದಾರಿ ನೋಡುತ್ತಂತೆ. ಹಾಗೆ ನಿಮ್ಮ ಜೀವನ ಹಿಂದೆ ತಿರುಗಿ ನೋಡಿದಾಗ, ಅರೆ ಏನು ಅದ್ಭುತ ನನ್ನ ಜೀವನ, ಎಂತೆಂಥ ಸಮಸ್ಯೆ ಎದುರಿಸ್ಕೊಂಡು ಬಂದಿದ್ದೀನಿ ಅಂತ ನಿಮಗೆ ನೀವೇ ಮೆಲುಕು ಹಾಕ್ತೀರಿ. ಕಾದಂಬರಿ ಬರೀತಿರೋ, ಪುಸ್ತಕ ಬರೀತಿರೋ, ಬಯೋಗ್ರಫಿ ಬರೀತಿರೋ ಸೆಕೆಂಡರಿ, ಅಥವಾ ಬರೀ ನಿಮ್ಮ ಮೊಮ್ಮಕ್ಕಳ ಕಥೆ ಹೇಳ್ತಿರೋ, ಆದರೆ ನಿಮಗೆ ನೀವು ನೋಡ್ಕೊಳ್ತಿರೋ, ನಿಮಗೊಂದು ಹೆಮ್ಮೆ ಆಗ್ತದೆ, ಎಂಥ ಜೀವನ ನಂದು, ಹೇಗೆಲ್ಲ ಹೆದರಿಸಿ ಬಂದಿದ್ದೀನಿ, ಹೇಗೆಲ್ಲ ಅದನ್ನು ಪಾರಾಗಿ ಬಂದಿದ್ದೀನಿ, ಹೇಗೆ ನಾನು ಕಟ್ಟಿದ್ದೀನಿ ಅನ್ನೋದು ಗೊತ್ತಾಗ್ತದೆ. ಹಾಗೆ ಗೊತ್ತಾಗಬೇಕಾದ್ರೆ ಇವೆಲ್ಲ ಬರಬೇಕು. ಆದರೆ ಇವೆಲ್ಲ ಬಂದಾಗಲೂ ಕುಗ್ಗದೆ, ನಕಾರಾತ್ಮಕವಾಗಿ ಇರದೆ, ಮತ್ತೆ ಪುಟಿದು ಹೇಳಬೇಕಾದ್ರೆ ಒಬ್ಬ ಗುರು, ಒಂದು ಇಷ್ಟದೈವ, ಜೀವನದೊಂದು ಗುರಿ, ಈ ಮೂರು ಇರಬೇಕು. ಈ ಪರಾಭವ ಸಂವತ್ಸರದಲ್ಲಿ ಈ ಮೂರನ್ನಾದರೂ ನೀವು ಇಟ್ಕೊಳ್ಳಿ ಅಂತ. ಈಗ ದೇವ್ರ ಬಗ್ಗೆ ನಂಬಿಕೆ ಇಲ್ಲದಂಥವ್ರು ಅವ್ರಿಗೇನಾದರೂ ಹೇಳಕ್ಕೆ ಇಷ್ಟಪಡ್ತೀರಾ? ನಿಮ್ಮ ಮೇಲಾದರೂ ನಿಮ್ಗೆ ನಂಬಿಕೆ ಇಟ್ಕೊಳ್ಳಿ ಅಂತ. ದೇವ್ರನ್ನ ನಂಬದೇ ಇದ್ರು ಅಡ್ಡಿ ಇಲ್ಲ. ಇಷ್ಟ ದೈವ ಇಲ್ಲ, ಇಷ್ಟ ದೈವ ಅಂತ ಇಲ್ಲದೆ ಇರ್ಬೋದು, ದೇವರೆಲ್ಲರೂ ಇಷ್ಟ, ಬಟ್ ಇಷ್ಟ ದೈವ ಅಂತ ಇಲ್ಲದೆ ಇರುವಂಥವ್ರಿಗೆ ನಿಮ್ಮ ಮೇಲೆ ನಿಮ್ಮ ನಂಬಿಕೆ ಇಟ್ಕೊಳ್ಳಿ, ಅದು ಬಹಳ ಮುಖ್ಯವಾದದ್ದಲ್ವ. ಇಷ್ಟ ದೇವರ ಮೇಲೆ ನಂಬಿಕೆ ಇಲ್ಲದೆ ಇದ್ರು, ಯಾವುದೇ ದೇವರ ಮೇಲೆ ನಂಬಿಕೆ ಇಲ್ಲದೆ ಇದ್ರು, ನಿಮ್ಮ ಮೇಲಾದರೂ ನಿಮಗೆ ನಂಬಿಕೆ ಇರಲಿ. ಆಮೇಲೆ ಕೊನೆಯದಾಗಿ ಇನ್ನೂ ಕೆಲವರಿಗೆ ಇದನ್ನು ಅಂದರೆ ಈ ಜೀವನದ ಗುರಿನೇ ಗೊತ್ತಿಲ್ಲದೆ ಇರುವಂಥವ್ರು ಇರುವ ಸಾಧ್ಯತೆ ಇದೆ. ಅಂಥವ್ರು ಭೂಮಿ ಮೇಲೆ ಇರೋದೇ ಮುಂದಿನ ಶಬ್ದ ನಮ್ಮಂಥವ್ರು ಹೇಳಬಾರ್ದು. ನೋಡಿ, ಬೆಳಗ್ಗೆ ಎದ್ದಾಗ ಇವತ್ತೇನೂ ಮಾಡೋಕ್ಕಿಲ್ವಲ್ಲಪ್ಪ ಅನ್ನೋ ಥರ ಎದ್ದೇಳಬಾರ್ದು ಒಬ್ಬ ಮನುಷ್ಯ. ಬೆಳಗ್ಗೆ ಎದ್ದಾಗ ನಾನು ಏನು ಮಾಡಬೇಕು ಅಂತ ಸ್ಪಷ್ಟತೆಯನ್ನು ಇಟ್ಕೊಂಡಾಗ ಮಾತ್ರ ಅವನು ಬೆಳಗ್ಗೆ ಎದ್ದೇಳಬೇಕಾದ್ರೆ ಅದು ಬೆಳಗ್ಗೆಗೂ ಒಂದು ಅರ್ಥ. ಕರೆಕ್ಟ್. ಬೆಳಗ್ಗೆ ಹೇಳಕ್ಕೆ ಒಂದು ಕಾರಣ ಎಲ್ರಿಗೂ ಇದೆ. ಅಂದರೆ ಒಂದು ಕಥೆ ಇದೆಯಲ್ಲ, ಒಬ್ಬ ವ್ಯಕ್ತಿ ಗೋಡೆ ಕಟ್ತಿರ್ತಾನೆ, ಅವನಿಗೆ ಕೇಳಿದಾಗ ಏನು ಮಾಡ್ತಾ ಇದೆ ಅಂದರೆ ನಾನು ಕಲ್ಲು ಕಟ್ತಾ ಇದ್ದೀನಿ ಅಂತಂದಂತೆ. ಇನ್ನೊಬ್ಬ ವ್ಯಕ್ತಿ ಕೇಳಿದಾಗ ನಾನು ದೇವಸ್ಥಾನ ಕಟ್ತಾ ಇದ್ದೀನಿ ಅಂತ. ಇಬ್ಬರು ಅದೇ ಕೆಲಸ ಮಾಡ್ತಿರೋದು. ಎಲ್ರಿಗೂ ಕಲ್ಲು ಕಟ್ಟಿಯೋದು ಗೊತ್ತು, ಆದರೆ ದೇವಸ್ಥಾನ ಕಟ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ಗೊತ್ತಿಲ್ಲ. ಪ್ರತಿದಿನ ಎಳ್ಳೇಬೇಕು, ಕೆಲಸಕ್ಕೆ ಹೋಗಲೇಬೇಕು ಅನ್ನೋದು ಎಲ್ರಿಗೂ ಗೊತ್ತಿದೆ, ಆ ಗುರಿ ಇದೆ ಅವ್ರಿಗೆ, ಬಟ್ ಫೈನಲಿ ಏನು ಅನ್ನೋದು ಗೊತ್ತಿಲ್ಲ ಅಂತ ನಂಗೆ ಅನಿಸುತ್ತೆ. ನೋಡಿ, ನಮ್ಮ ಜೀವನದಲ್ಲಿ ಒಂದು ಗುರಿ ಒಂದು ಇಲ್ಲದೇ ಇದ್ದರೆ ನಮ್ಮ ಬದುಕಿಗೆ ಒಂದು ಅರ್ಥ ಇರಲ್ಲ. ನಾವು ತುಂಬ ಸರಿ ಅಂದ್ಕೊಳ್ತೀವಿ, ನಿಮಗೇನು ನಮ್ಮನ್ನು ಕೇಳ್ತಾರೆ ಏನು ಆಸೆ ಇಲ್ಲ ಅಂತ. ಆಸೆ ಇಲ್ಲದೆ ಹೋದರೆ ಈ ದೇಹದಲ್ಲಿ ಇರೋದಕ್ಕೆ ಸಾಧ್ಯವೇ ಇಲ್ಲ ಅಂತ ರಾಮಕೃಷ್ಣ ಪರಮಹಂಸರದು ಹೇಳ್ತಾರೆ. ಅವರಿಗೆ ಊಟ ಅಂದರೆ ಬಹಳ ಪ್ರೀತಿ. ಅವರು ಎಲ್ಲಿವರೆಗೆ ಅಂದರೆ 10 ಜನ ಶಿಷ್ಯಂದಿರು ಕೂತಿದ್ದಾಗ ಅಡುಗೆ ಮನೆಗೆ ಹೊಡೋಗೋರು, ಇವತ್ತೇನು ಅಡುಗೆ ಅಂತ.
ಅವ್ರಿಗೆ ಹೆಂಡತಿಗೆ ಒಂದಿನ ಕೋಪ, ಶಾರದಾ ಮಾತೆಗೆ ಒಂದಿನ ಕೋಪ ಬಂದ್ಬಿಟ್ಟು ಅಷ್ಟು ಜನ ಕೂತಿದ್ದಾರೆ, ಒಂಚೂರಾದರೂ ನಿಮಗೆ ಅದಕ್ಕೆ ಹೇಳಿದ್ರಂತೆ, ಯಾವತ್ತು ನನಗಿರೋ ಒಂದೇ ಆಸೆ ಒಳ್ಳೆ ಊಟ ತಿನ್ನಬೇಕು. ನೀವು ಅವ್ರು ಅಲ್ಲೆಲ್ಲಿ ನೋಡಿರ್ಬೋದು, ಭಾಳ ಸ್ವೀಟ್ ತಿಂದು ಇದಾಗಿದೆ ಅವರು. ಯಾವತ್ತು ನಾನು ಊಟದ ಬಗ್ಗೆ ತಿರಸ್ಕಾರ ಹೊಂದುತ್ತೀನೋ ಅದಾಗಿ ಕೆಲವೇ ದಿನದಲ್ಲಿ ದೇಹ ಬಿಡ್ತೀನಿ ಅಂತ ಅರ್ಥ ಅಂತ. ಯಾಕೆಂದ್ರೆ ಅವ್ರಿಗೆ ಆಸೆ ಇದ್ದದ್ದು ಅದೊಂದೇ, ಅದು ಬಿದ್ದು ಹೋದ ದಿನ ಈ ದೇಹದಲ್ಲಿ ನಾನು ಇರಲ್ಲ ಅಂತ. ಹಾಗಾಗಿ ಆಸೆಯೇ ಇಲ್ಲದೆ, ಕಾಮನೆಗಳೇ ಇಲ್ಲದೆ ಯಾರೂ ಈ ದೇಹದಲ್ಲಿ ಇರಕ್ಕೆ ಸಾಧ್ಯವೇ ಇಲ್ಲ. ಇಲ್ಲ ಧರ್ಮಕ್ಕಾಗಿ ಆದರೂ ಏನೋ ಮಾಡಬೇಕು ಅಂತ ಒಂದು ಕಾಮನೆ ಇರಬಹುದು, ಇಲ್ಲ ಸಮಾಜಕ್ಕೆ ಏನೋ ಮಾಡಬೇಕು ಅನ್ನೋ ಒಂದು ಕಾಮನೆ ಇರ್ಬೋದು, ಒಂದು ಗುರಿ ಇರಬಹುದು. ಯಾವುದೋ ಒಂದು ಗುರಿ ಪ್ರತಿಯೊಬ್ಬರಿಗೆ ಇರಲೇಬೇಕು. ನೀವು ಆಧ್ಯಾತ್ಮಿಕ ಉನ್ನತ ಹಂತಕ್ಕೆ ಹೋದಾಗ ಗುರಿಗೂ ಯಾವ ಗುರಿ, ಯಾವ ಮೂಲ, ಯಾವ ಇದು ಅದು ಬಂದ್ಬಿಡ್ತದೆ. ಕೊನೆಗೆ ಏನೂ ಇಲ್ಲ, ಜಗತ್ತೇ ಏನು ಪರಿಪೂರ್ಣ ಅಲ್ಲ ಅನ್ನುವಂಥ, ಅಥವಾ ಎಲ್ಲವೂ ಒಂದೇ ಅನ್ನುವಂಥ ಸಮಭಾವ ಬರ್ತದೆ. ಆದರೆ ಆ ಹಂತಕ್ಕೆ ಹೋಗೋವರೆಗಾದರೂ ನಿಮಗೇನೋ ಒಂದು ಕಾಮನೆ, ಒಂದು ಗುರಿ, ಒಂದು ಸ್ಪಷ್ಟತೆ ಇಲ್ಲದೆ ಹೋದರೆ ನಿಮ್ಮ ಜೀವನಕ್ಕೆ ಒಂದು ಅರ್ಥವೇ ಇಲ್ಲ ಅಂತ ಹೇಳೋದು. ನಮಗೂ ಜೀವನದ ಒಂದು ದೊಡ್ಡ ಗುರಿ ಇದೆ, ಅದು ಆಗ್ತದೆ ಬಿಡುತ್ತೆ, ನಮ್ಗೆ ತಲೆ ಬಿಸಿ ಇಲ್ಲ. ಆದರೆ ಅದು ಆಗಬೇಕು, ಅದನ್ನು ಮಾಡಬೇಕು ಅನ್ನೋದಷ್ಟೇ ನಮಗೆ ಇರುವಂಥ ಲಕ್ಷ್ಯ. ಅದು ಆಗಲಿಲ್ಲ ಅಂತ ಕೊರಗಲ್ಲ, ಆಗೋಯ್ತು ಅಂತ ಹಿಗ್ಗಿಲ್ಲ. ಆದರೆ ಆಗಬೇಕು, ನಾವು ಈ ಕೆಲಸ ಮಾಡಬೇಕು ಅನ್ನುವಂಥ ಸ್ಪಷ್ಟತೆ ಇದೆ. ಏನು ಗುರಿ ನಿಮ್ಮದು? ಸಿಂಪಲಾಗಿ ಹೇಳಿರ್ತೀನಿ. ಆಧ್ಯಾತ್ಮಿಕವಾಗಿ ಜಗತ್ತಿಗೆ ಈಗ ಉಪಾಸನ ಅನ್ನುವಂಥ ಒಂದು ಆಲದ ಮರ, ಈ ಆಲದ ಮರದ ಕೆಳಗೆ ಜಗತ್ತಿನ ಎಲ್ಲ ಮುಮುಕ್ಷುಗಳಿಗೆ ಅಂದರೆ ಜಿಜ್ಞಾಸುಗಳಿಗೆ ಅಂದರೆ ಮೋಕ್ಷವನ್ನು ಬಯಸುವಂಥ, ಜ್ಞಾನವನ್ನು ಬಯಸುವಂಥ ಮುಮುಕ್ಷುಗಳಿಗೆ ಒಂದು ಆಶ್ರಯ ತಾಣ ಆಗಬೇಕು, ಒಂದು ರಿಫ್ರೆಶ್ಮೆಂಟ್ ಜಾಗ ಆಗಬೇಕು. ಬಂದು ಸಾಧನೆ ಮಾಡಿ ಜಗತ್ತಿಗೆ ನಾನೇನಾದರೂ ಮಾಡ್ತೀನಿ ಅನ್ನುವಂಥ, ಅಥವಾ ತನ್ನನ್ನು ತಾನೇ ಉದ್ಧಾರ ಮಾಡಿಕೊಳ್ಳುವಂಥ ಒಂದು ಸಾಮರ್ಥ್ಯವನ್ನು, ಕುಗ್ಗಿದ ವ್ಯಕ್ತಿಯು ಇಲ್ಲಿಗೆ ಬಂದು ಸಾಮರ್ಥ್ಯವನ್ನು ಗಳಿಸಿ ಹೋಗುವಂತಹ ಒಂದು ಅದ್ಭುತವಾದಂಥ ಒಂದು ಕೇಂದ್ರವನ್ನು ಜಗತ್ತಿಗೆ ಮಾಡಿ, ನಾವಿಲ್ಲದೆ ಹೋದರು, ನಮ್ಮ ಹೆಸರು ಇಲ್ಲದೆ ಹೋದರು, ನಮ್ಮ ನೆನಪೇ ಇಲ್ಲದೆ ಹೋದರು, ಒಂದಷ್ಟು ತಲೆಮಾರುಗಳವರೆಗಾದರೂ ಆ ಒಂದು ಕೇಂದ್ರ ಕೆಲಸ ಮಾಡುವಂತಾಗಬೇಕು ಅನ್ನೋದು ನಮ್ಮ ಆಸೆ. ಸೊ ಹಾಗೆ ಎಷ್ಟು ದೊಡ್ಡ ಒಂದು ಆಸೆ, ಅಂದರೆ ಉದಾತ್ತವಾದ ದೊಡ್ಡದು, ಅಂದರೆ ನಮಗೋಸ್ಕರ ಅಲ್ಲ ಅನ್ನೋದಿದೆಯಲ್ಲ, ಅದು ಭಾಳ ಮುಖ್ಯ. ನಾಳೆ ಯುಗಾದಿ. ಈಗ ನಮ್ಮ ಲೈಫು ಯಥಾ ಪ್ರಕಾರ ನಮ್ಮ ಕೆಲಸ, ನಮ್ಮ ಜಾಬು, ನಮ್ಮ ಬಿಸ್ನೆಸ್ಸು, ನಮ್ಮ ಗಂಡ ಹೆಂಡತಿ ಮಕ್ಕಳು ಇದೆಲ್ಲವೂ ಕೂಡ ಇದೆ. ಇದರಲ್ಲಿ ನಾವು ಇರಲೇಬೇಕು ಅನ್ನೋದಿರುತ್ತೆ. ಬಟ್ ಒಂದು ನೀವು ಹೇಗೆ ಮೂರು ಅಂಶಗಳ ಬಗ್ಗೆ ನೀವು ಹೇಳಿದರು, ಗುರು ಇರಬೇಕು, ಇಷ್ಟ ದೈವ ಇರಬೇಕು, ಗುರಿ ಇರಬೇಕು ಅಂತ ಹೇಳಿದರು. ಹಾಗೆ ನನ್ನ ದೈನಂದಿನ ಜೀವನದಲ್ಲಿ 3 ಬದಲಾವಣೆಗಳನ್ನ ಮಾಡ್ಕೊಳ್ಬೇಕು ನಾನು, ಅಥವಾ ನೀವು ಮಾಡ್ಕೊಳ್ಳಿ ಅಂದರೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ನೋಡಿ, ಭಾಳ ಮುಖ್ಯವಾಗಿ ನಾವು ಇತ್ತೀಚೆಗೆ ನೋಡ್ತಾ ಇರೋವಂಥದ್ದು ಆರೋಗ್ಯದ ಸಮಸ್ಯೆ. ಈ ವೇಗದ ಬದುಕು, ಓಡಿ 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 ತಾನು ಯಾಕಾಗಿ ಓಡ್ತಾ ಇದ್ದೀನಿ ಅನ್ನೋದನ್ನೇ ಗೊತ್ತಿಲ್ಲದೆ ಸುಮ್ಮನೆ ಓಡ್ತಾ ಇದ್ದಾರೆ. ಹಾಗೆ ನಾ ಹೇಳೋದು, ಪ್ರತಿನಿತ್ಯ ಒಂದು ಆರೋಗ್ಯಕ್ಕಾಗಿ ಒಂದು ನಿಗದಿತ ಸಮಯ, ನಾನು ಹೇಳೋದು ನಿಮಗಾಗಿ. ಆರೋಗ್ಯ ಅಂತ ಹೇಳಿದ್ರೆ ನಿಮ್ಮ ದೈಹಿಕ, ಮಾನಸಿಕ, ಅರ್ಥಾತ್ ಆಧ್ಯಾತ್ಮಿಕ ಉನ್ನತಿಗಾಗಿ 1 ಗಂಟೆ ಸಮಯ, ನಾನು ಹೇಳೋದು ಕನಿಷ್ಠ ಪಕ್ಷ 40 ನಿಮಿಷ ಸಮಯನಾದರೂ ಅದಕ್ಕಾಗಿ ಮೀಸಲಿಡಿ. ಇವತ್ತು ಯಾರ್ಯಾರು ನೋಡಿ, ಎಷ್ಟು ದೊಡ್ಡ ಉದ್ದಿಮೆದಾರರು ಎಲ್ಲರೂ ಇದ್ದಾರೆ, ಇಷ್ಟೆಲ್ಲ ಮಾಡ್ತಾ ಇದ್ದೀನಿ, ಆರೋಗ್ಯ ಕೆಟ್ಟೋಯ್ತು, ಅದನ್ನು ಅನುಭವಿಸೋಕ್ಕಾಗ್ತಾ ಇಲ್ಲ ಅನ್ನೋರು ನೋಡಿದ್ದೀನಿ. ಇಲ್ಲ, ನಾನು ಇದನ್ನು ಚೆನ್ನಾಗಿ ನಿಭಾಯಿಸಬೇಕು ಅಂತ ಈ ಆರೋಗ್ಯವನ್ನು ಕಾಪಾಡಿಕೊಂಡು ಹೋಗಿರೋರ ಸಂಖ್ಯೆನೂ ಇವತ್ತು ಆ ದೊಡ್ಡ ಯಶಸ್ವಿ ಉದ್ದಿಮೆದಾರರು 24 ಗಂಟೆ ಇದ್ರೂ ಸಾಕಾಗಲ್ಲ ಅನ್ನುವಂಥ ವ್ಯಕ್ತಿಗಳ ಜೀವನದಲ್ಲೂ ನಾವು ನೋಡ್ತಾ ಇದ್ದೀವಿ, ಎರಡೂ ನೋಡ್ತಾ ಇದ್ದೀವಿ. ಹಾಗಾಗಿ ನಿಮ್ಮ ಜೀವನದಲ್ಲಿ 40 ನಿಮಿಷ, 24 ಗಂಟೆ ಇದೆ. ಆ 24 ಗಂಟೆಯಲ್ಲಿ ಒಂದು ದಿನ ಸ್ನಾನ ಮಾಡದೆ ಅಂತೂ ಇರಲ್ಲ. ಕನಿಷ್ಠ 15 ನಿಮಿಷನಾದರೂ, 10 ನಿಮಿಷನಾದರೂ ಸ್ನಾನಕ್ಕೆ ಮಾಡ್ತೀರಿ, 10 ನಿಮಿಷ ಊಟ ತಿಂಡಿಗಾದರೂ ಕೊಡ್ತೀರಿ, 6 ಗಂಟೆ ಕನಿಷ್ಠ ಪಕ್ಷ ನಿದ್ದೆಗಾದರೂ ಕೊಡ್ತೀರಿ. ಹೀಗೆ ಇದ್ಯಾವುದೂ ಕೂಡ ನಿಜಕ್ಕೂ ನಿಮಗಾಗಿ ಆಗೋದಿಲ್ಲ. ಒಳ್ಳೆ ಊಟ ಮಾಡಿರ್ಬೋದು, ನಿದ್ದೆ ಮಾಡಿರಬಹುದು, ಆದರೆ ಮೂಲಕ್ಕೆ ಇದು ಅಲ್ಲ. ಇದು ಆಗಬೇಕಾದ್ರೆ 40 ನಿಮಿಷ ನಿಮಗಾಗಿ, ಅರ್ಥಾತ್ ಒಂದಷ್ಟು ವ್ಯಾಯಾಮ, ಒಂದು 10-15 ನಿಮಿಷದ ವ್ಯಾಯಾಮ ಮತ್ತು 24 ನಿಮಿಷದ ಧ್ಯಾನ, ಸ್ವಲ್ಪ ಪ್ರಾಣಾಯಾಮ. ನಮ್ಮ ದೇಹ ಮತ್ತು ಮನಸ್ಸನ್ನು ಬೆಸೆಯುವಂಥದ್ದು ಪ್ರಾಣಾಯಾಮಕ್ಕೆ ಮಾತ್ರ ಸಾಧ್ಯ. ಹಾಗಾಗಿ ಒಂಚೂರು ಎಕ್ಸಸೈಸ್, ಪ್ರಾಣಾಯಾಮ ಮತ್ತು ಧ್ಯಾನ 40 ನಿಮಿಷ ಸಾಕು. 40 ನಿಮಿಷ ಕೊಡ್ತಾ ಬನ್ನಿ, 1 ವರ್ಷದಲ್ಲಿ ಬದಲಾವಣೆ ಕಾಣ್ತದೆ. ನಿಮ್ಮ ರೂಟಿಂದ, ನಿಮ್ಮ ಸೆಲ್ಸ್ಗಳಿಂದ ಸರಿ ಮಾಡುವಂತಹ, ನಿಮ್ಮ ಜೀನ್ಸಿಂದನೇ ಅದನ್ನು ಸರಿ ಮಾಡುವಂಥ ಸಾಮರ್ಥ್ಯ ಯೋಗಕ್ಕಿದೆ. ಹಾಗಾಗಿ 40 ನಿಮಿಷ ವ್ಯಾಯಾಮ, ಪ್ರಾಣಾಯಾಮ, ಧ್ಯಾನಕ್ಕೆ ಮೀಸಲಿಡಿ. ಖಂಡಿತವಾಗಿ ನಿಮ್ಮ ಇಡೀ ದಿನ, ತುಂಬ ಜನರಿಗೆ ಏನು ಅಂದ್ಕೊಂಡ್ಬಿಡ್ತಾರೆ, 40 ನಿಮಿಷದಲ್ಲಿ ನಾನು ಏನೋ ಸಂಪಾದನೆ ಮಾಡಿಬಿಡ್ತಿದ್ದೆ, ಏನೂ ಮಾಡಿರಲ್ಲ ಅವರು.
ಮತ್ತು ಇಡೀ ದಿನ ಕ್ವಾಲಿಟಿಯಾಗೂ ಕಳೆಯಲ್ಲ. ಕ್ವಾಲಿಟಿ ಲೈಫ್ ನೀವು ನಿಜಕ್ಕೂ ಲೀಡ್ ಮಾಡಬೇಕು ಅಂತಿದ್ರೆ, ಗುಣಾತ್ಮಕವಾದಂಥ ಜೀವನ ನಿಮ್ಮದಾಗಬೇಕು ಅಂತಿದ್ರೆ 40 ನಿಮಿಷ, ಕನಿಷ್ಠ ಪಕ್ಷ 40 ನಿಮಿಷ ಇದಕ್ಕೆ ಮೀಸಲಿಡಿ. ಇನ್ನೂ ಸಾಧ್ಯ ಆದರೆ ಕನಿಷ್ಠ ಪಕ್ಷ ದಿನಕ್ಕೆ 10 ಪೇಜ್ ಆದರೂ ರಾತ್ರಿ ಮಲಗೋದಕ್ಕಿಂತ ಮುಂಚೆ ರೀಲ್ಸ್ 10 ರೀಲ್ಸ್ ನೋಡ್ತೀನಿ, ನಾನು ನೋಡ್ತೀನಿ ರೀಲ್ಸ್ ಆದರೆ ಕನಿಷ್ಠ 10 ಪೇಜ್ ಆದರೂ ಓದದೆ ಮಲಗಬೇಡಿ. ಈ 2 ಕೆಲಸ ಮಾಡಿ. ಬೆಳಗ್ಗೆ ಎದ್ದಾಗ 40 ನಿಮಿಷ ನಿಮ್ಮ ದೇಹ ಮನಸ್ಸಿಗಾಗಿ ಕೊಡಿ. ರಾತ್ರಿ ಮಲಗಬೇಕಾದ್ರೆ ನಿಮ್ಮ ಜ್ಞಾನಕ್ಕಾಗಿ ಒಂದು 10 ಪೇಜ್ ಆದರೂ ಓದ್ಬಿಟ್ಟು ಮಲಗಿ, ನೆಮ್ಮದಿಯಾಗಿ ನಿದ್ದೆ ಬರ್ತದೆ. ಎಸ್, ಸೊ ಅಷ್ಟು ಮಾಡೋಣ ಅಂತ ಹೇಳ್ತಾ ಮತ್ತೊಂದು ಸಲ ಎಲ್ರಿಗೂ ಯುಗಾದಿಯ ಶುಭಾಶಯ ಹೇಳ್ತಾ ನಾನು ಸದ್ಗುರು ಶ್ರೀರಾಮ್ ಅವ್ರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನ ಹೇಳ್ತೀನಿ. ಗುರುಗಳೇ, ತುಂಬ ಥ್ಯಾಂಕ್ಸ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ, ಅದ್ಭುತವಾದ ವಿಚಾರಗಳನ್ನ ಹೇಳಿದ್ರಿ. ನಿಮ್ಮ ಮಾರ್ಗದರ್ಶನ ಎಲ್ಲರೂ ನಡೆಯುವಂಥ ಆಗಲಿ ಅಂತ ನಾನು ಹಾರೈಸ್ತೀನಿ. ತುಂಬ ಧನ್ಯವಾದ ಹೇಳ್ತಾ ನಿಮ್ಮೆಲ್ಲರಿಗೂ ಕೂಡ ಮತ್ತೊಂದು ಸಲ ಧನ್ಯವಾದಗಳು ಮತ್ತು ಯುಗಾದಿಯ ಶುಭಾಶಯಗಳು. ಸೊ ನಮ್ಮ ಕವಿಗಳು ಹೇಳಿದ್ದಾರೆ, ನಿದ್ದೆಗೊಮ್ಮೆ ನಿತ್ಯ ಮರಣ, ಪ್ರತಿ ಸಲ ಹೊಸ ಜೀವನ, ಹೊಸ ಜನ್ಮ ಅಂತ ಹೇಳಿರೋದಿದೆ. ಸೊ ಅದು ಆಲ್ರೆಡಿ ಬಂದಿದೆ, ಅದು ಆ ನಾಲೆಡ್ಜ್. ಆದರೂ ಕೂಡ ಕೆಲವೊಂದು ಸಲ ನಮಗೆ ಕೆಲವೊಂದು ಅಕೇಷನ್ಗಳು ಬೇಕಾಗುತ್ತೆ. ಒಂದು ಹಬ್ಬ ಅಥವಾ ಒಂದು ಈ ಥರದ ಯುಗಾದಿಯ ಥರದ ಹಬ್ಬ ಅಥವಾ ಈ ಥರದ ಮಾತುಗಳು ಬೇಕಾಗುತ್ತೆ, ಒಂದು ಸ್ಫೂರ್ತಿ ಪಡೆದುಕೊಳ್ಳೋಕ್ಕೆ. ಸೊ ಹೀಗಾಗಿ ಯುಗಾದಿ ಈ ಸಂದರ್ಭದಲ್ಲಿ ಈ ಮಾತುಗಳು ನಿಮಗೆ ಒಂದು ಸ್ಫೂರ್ತಿ ಆಗ್ತವೆ ಮತ್ತು ನಿಮ್ಮ ಬದುಕನ್ನು ಒಂದು ಹಂತಕ್ಕೆ ಒಳ್ಳೆಯ ದಾರಿಗೆ ತೆಗೆದುಕೊಂಡು ಹೋಗೋಕ್ಕೆ ಈ ಮಾರ್ಗದರ್ಶನದ ಮಾತುಗಳು ಇಂಪ್ಲಿಮೆಂಟ್ ಮಾಡಿದರೆ ಅದು ಸಹಾಯ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಸೊ ಅಷ್ಟು ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ನಿಮ್ಮೆಲ್ಲರಿಗೂ ಯುಗಾದಿಯ ಶುಭಾಶಯಗಳು. ನೋಡ್ತಾರೆ ಗೌರಿಶಕ್ತಿ ಸ್ಟುಡಿಯೋ, ನೋಡ್ತಾರೆ ಮಾನಸ ಸರೋವರ ಕಾರ್ಯಕ್ರಮ. ನಮಸ್ಕಾರ.